ಹಾಯ್ ಗೈಸ್, ವೆಲ್ಕಮ್ ಟು ಸಿನಿಮಾ ಫ್ಯಾಕ್ಟ್ಸ್. ಅಗಾಥಾ ಕ್ರಿಸ್ಟಿ ಇಂಗ್ಲೆಂಡ್ ದೇಶದ ನಾವೆಲಿಸ್ಟ್. 60ಕ್ಕೂ ಹೆಚ್ಚು ನಾವೆಲ್ಗಳನ್ನ ಬರೆದಿದ್ದಾರೆ. ಪ್ರತಿಯೊಂದು ಕೂಡ ಡಿಟೆಕ್ಟಿವ್ ನಾವೆಲ್ಗಳೇ. 40ಕ್ಕಿಂತ ಹೆಚ್ಚು ಸಿನಿಮಾಗಳನ್ನ ಅಗಾಥಾ ಕ್ರಿಸ್ಟಿ ಅವರ ನಾವೆಲ್ನ ಬೇಸ್ ಮಾಡಿ ತೆಗೆದಿದ್ದಾರೆ. ಕನ್ನಡದಲ್ಲಿ ತೆರೆ ಕಂಡಿದ್ದ ಶಿವಾಜಿ ಸೂರತ್ಕಲ್, ಆಟಗಾರ ಅಂಡ್ ತರ್ಕ ಈ ಚಿತ್ರಗಳು ಕೂಡ ಅಗಾಥಾ ಕ್ರಿಸ್ಟಿ ಅವರ ನಾವೆಲ್ನ ಬೇಸ್ ಮಾಡಿನೇ ತೆಗ್ದಿರೋದು. ಅಗಾಥಾ ಕ್ರಿಸ್ಟಿ ಅವರ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಹೇಗಿರ್ತಿತ್ತು ಅಂತ ತೆಗ್ದಿರೋ ಮೂವಿನೇ ನಾವಿವತ್ತು ನೋಡ್ತಾ ಇದ್ದೀವಿ. 2018ರಲ್ಲಿ ಅಗಾಥಾ ಅಂಡ್ ದ ಟ್ರೂತ್ ಆಫ್ ಮರ್ಡರ್ ಅಂತ ಒಂದು ಮೂವಿ ರಿಲೀಸ್ ಆಗಿದೆ. 1926ರಲ್ಲಿ ಅಗಾಥಾ ಒಂದ್ಸಲ ಮನೆ ಬಿಟ್ಟು ಹೋಗಿದ್ರಂತೆ. 11 ದಿನ ಕಳೆದು ರಿಟರ್ನ್ ಬಂದಿದ್ದಾರೆ. ಆ 11 ದಿನ ಏನ್ ಮಾಡಿದ್ರು ಅಂತ ಯಾರಿಗೂ ಗೊತ್ತಿಲ್ಲ. ಈ ಚಿತ್ರದಲ್ಲಿ ಅಗಾಥಾ 11 ದಿನ ಏನ್ ಮಾಡಿದ್ರು ಅಂತ ಕಾಲ್ಪನಿಕವಾಗಿ ಒಂದು ಸ್ಟೋರಿ ಬರೆದು ಅದನ್ನ ಸಿನಿಮಾ ಮಾಡಿದ್ದಾರೆ. ಅಗಾಥಾ ಒಂದು ಮರ್ಡರ್ ಮಿಸ್ಟ್ರಿನ ಸಾಲ್ವ್ ಮಾಡೋದಕ್ಕೆ ಹೋಗ್ತಾರೆ. ಮುಂದೇನಾಗುತ್ತೆ ಅನ್ನೋದನ್ನ ಸಖತ್ ಥ್ರಿಲ್ಲಿಂಗ್ ಅಂಡ್ ಸಸ್ಪೆನ್ಸ್ಫುಲ್ ಆಗಿ ಹೇಳಿರ್ತಾರೆ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಬ್ರು ಲೇಡಿ ಟ್ರೈನ್ ನಲ್ಲಿ ಹೋಗ್ತಾ ಇದ್ದಾರೆ. ಇವ್ರ ಹೆಸರು ಫ್ಲಾರೆನ್ಸ್. ಇವ್ರು ಇರುವ ಕಂಪಾರ್ಟ್ಮೆಂಟ್ ನಲ್ಲಿ ಒಬ್ಬ ಹಾಡು ಹೇಳ್ತಾ ಇದ್ದಾನೆ. ಇದು ನಡೀತಾ ಇರೋದು 1920ರಲ್ಲಿ. ಫ್ಲಾರೆನ್ಸ್ ಆ ವ್ಯಕ್ತಿ ಜೊತೆ ಮಾತಾಡ್ತಾರೆ. ಅವನು ಫ್ಲಾರೆನ್ಸ್ ಹತ್ರ ಬಂದು ಅವ್ರ ತಲೆಗೆ ಹೊಡೆದು ಸಾಯಿಸ್ಬಿಡ್ತಾನೆ. ಅವರು ಸಾಯೋ ಕೊನೆ ಕ್ಷಣದಲ್ಲಿ ಆ ವ್ಯಕ್ತಿ ಫ್ಲಾರೆನ್ಸ್ ಅವರ ಕಿವಿ ಹತ್ರ ಬಂದು ಎಲ್ಲರನ್ನ ಕಾಪಾಡೋದಕ್ಕೆ ಆಗಲ್ಲ ಅಂತ ಹೇಳ್ತಾನೆ. ಕಟ್ ಮಾಡಿದ್ರೆ 6 ವರ್ಷಗಳ ನಂತರ ಅಗಾಥಾ ಅವ್ರನ್ನ ತೋರಿಸ್ತಾರೆ. ಒಬ್ರು ದೊಡ್ಡ ರೈಟರ್ ನ ಮೀಟ್ ಆಗೋದಕ್ಕೆ ಒಂದು ಗಾಲ್ಫ್ ಕ್ಲಬ್ ಹತ್ರ ಬಂದಿದ್ದಾರೆ. ಅಗಾಥಾ ಫೇಮಸ್ ರೈಟರ್, ಆದ್ರೆ ಅವ್ರ ನಾವೆಲ್ ನಲ್ಲಿ ಒಂದು ಕೊರತೆ ಇದೆಯಂತೆ. ಅದೇನಂದ್ರೆ, ನಾನು 300 ಪೇಜಸ್ ಇರುವ ನಾವೆಲ್ ಬರ್ದಿದ್ದೀನಿ. ಕೊನೆ ಚಾಪ್ಟರ್ ನಲ್ಲೇ ಕಿಲ್ಲರ್ ಯಾರು ಅನ್ನೋದು ಗೊತ್ತಾಗುತ್ತೆ. ಆದ್ರೆ ನನ್ನ ನಾವೆಲ್ ಓದೋರು 5ರಿಂದ 6ನೇ ಪೇಜ್ ಓದುವಾಗ್ಲೇ ಕಿಲ್ಲರ್ ಯಾರು ಅನ್ನೋದನ್ನ ಕಂಡು ಹಿಡಿತಾ ಇದ್ದಾರೆ. ಇದಕ್ಕೆ ಸೊಲ್ಯೂಷನ್ ಬೇಕು ಅಂತ. ಅದಕ್ಕೆ ಆ ರೈಟರ್ ಹೇಳ್ತಾರೆ, ಒಂದು ಗಾಲ್ಫ್ ಗ್ರೌಂಡ್ ನ ಡಿಸೈನ್ ಮಾಡು ಅಂತ. ಇದನ್ನ ಕೇಳಿ ಕನ್ಫ್ಯೂಸ್ ಆಗಿದ್ದ ಅಗಾಥಾ ಅಲ್ಲಿಂದ ಹೊರಡ್ತಾರೆ. ಅಗಾಥಾ ಅವ್ರಿಗೆ ಮದ್ವೆ ಆಗಿ ಒಬ್ಳು ಮಗಳಿದ್ದಾಳೆ. 1926ರಲ್ಲಿ ಅಗಾಥಾ ಅವರ ಹಸ್ಬೆಂಡ್ ಡಿವೋರ್ಸ್ ಕೇಳ್ತಾರೆ. ಯಾಕಂದ್ರೆ ಇವರು ನ್ಯಾನ್ಸಿ ಅನ್ನೋ ಹುಡುಗಿನ ಲವ್ ಮಾಡ್ತಾ ಇದ್ದಾರಂತೆ. ಆದ್ರೆ ಅಗಾಥಾ ಅವರಿಗೆ ಡಿವೋರ್ಸ್ ಕೊಡೋದಕ್ಕೆ ಇಷ್ಟ ಇಲ್ಲ. ಯಾಕಂದ್ರೆ ಇವರು ಹಸ್ಬೆಂಡ್ ನ ತುಂಬಾ ಇಷ್ಟ ಪಡ್ತಾ ಇದ್ದಾರೆ. ಇವರು ಮಾತಾಡ್ತಾ ಇರುವಾಗ ಮೇಬಲ್ ಅನ್ನೋ ಲೇಡಿ ಅಗಾಥಾ ಅವ್ರನ್ನ ಮೀಟ್ ಆಗೋದಕ್ಕೆ ಬಂದಿದ್ದಾರೆ ಅಂತ ಮೇಡ್ ಹೇಳ್ತಾರೆ. ಈ ಮೇಬಲ್ ಯಾರಂದ್ರೆ ಫ್ಲಾರೆನ್ಸ್ ಅವರ ಫ್ರೆಂಡ್. ಫ್ಲಾರೆನ್ಸ್ ತರಾನೇ ಇವರು ಕೂಡ ನರ್ಸ್ ಆಗಿ ಕೆಲಸ ಮಾಡಿದ್ದಾರೆ. ಫ್ಲಾರೆನ್ಸ್ ಗೆ ಟ್ರೈನ್ ನಲ್ಲಿ ಒಬ್ಬ ಸ್ಟ್ರೇಂಜರ್ ಅಟ್ಯಾಕ್ ಮಾಡಿದ್ರಿಂದ ಫ್ಲಾರೆನ್ಸ್ ಸತ್ತೋದ್ರು ಅಲ್ವಾ. ಪೊಲೀಸರು ಕೇಸ್ ಎಂಕ್ವೈರಿ ಮಾಡಿದ್ದಾರೆ. ಆದ್ರೆ ಅವರಿಂದ ಕಿಲ್ಲರ್ ನ ಕಂಡು ಹಿಡಿಯೋದಕ್ಕೆ ಆಗಿಲ್ಲ. ಮೇಬಲ್ ಪೊಲೀಸ್ ಕೊಟ್ಟಿದ್ದ ಇನ್ಫಾರ್ಮೇಶನ್ ಗಳ ಆಧಾರದ ಮೇಲೆ ಫ್ಲಾರೆನ್ಸ್ ನ ಕೊಲೆ ಮಾಡಿದ್ದ ಕಿಲ್ಲರ್ ನ ಕಂಡು ಹಿಡಿಯೋದಕ್ಕೆ ಟ್ರೈ ಮಾಡಿದ್ದಾರೆ. ಆದ್ರೆ ಆಗಿಲ್ಲ. ಅಗಾಥಾ ಅವರು ಬರ್ದಿರೋ ನಾವೆಲ್ಗಳೆಲ್ಲ ಡಿಟೆಕ್ಟಿವ್ ನಾವೆಲ್ಗಳೇ ಆಗಿರುತ್ತೆ. ಅದರಿಂದ ಕಲೆಕ್ಟ್ ಮಾಡಿರೋ ಮಾಹಿತಿನ ಅಗಾಥಾ ಅವರಿಗೆ ಕೊಟ್ರೆ ಕಿಲ್ಲರ್ ನ ಕಂಡು ಹಿಡಿಬಹುದು ಅಂತಾನೆ ಇಲ್ಲಿಗೆ ಬಂದಿದ್ದಾರೆ. ಇವರ ಹಸ್ಬೆಂಡ್ ಡಿವೋರ್ಸ್ ಕೇಳಿರೋದ್ರಿಂದ ಅಗಾಥಾ ಅಪ್ಸೆಟ್ ಆಗಿದ್ದಾರೆ. ಅದಕ್ಕೆ ಮೇಬಲ್ಗೆ ಹೇಳ್ತಾರೆ, ನಾನು ಡಿಟೆಕ್ಟಿವ್ ಅಲ್ಲ, ನೀವು ಇಲ್ಲಿಂದ ಹೋಗಿ ಅಂತ. ಮೇಬಲ್ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾರೆ. ಆದ್ರೆ ಅವರು ಕಲೆಕ್ಟ್ ಮಾಡಿದ ಮಾಹಿತಿ ಇರೋ ಫೈಲ್ ನ ಈ ಮೇಡ್ ಕೈಗೆ ಕೊಟ್ಟು ಹೋಗ್ತಾರೆ. ಸೊ ಈಗ ಆ ಫೈಲ್ ಅಗಾಥಾ ಅವ್ರ ಟೇಬಲ್ ಮೇಲೆ ಇದೆ. ನೆಕ್ಸ್ಟ್ ಸೀನ್ ಅಗಾಥಾ ಮೇಯರ್ ನ ಮೀಟ್ ಆಗ್ತಾರೆ. ನಾನು ಒಂದು ಗಾಲ್ಫ್ ಗ್ರೌಂಡ್ ನ ಡಿಸೈನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂತ. ಅದಕ್ಕೆ ಮೇಯರ್ ಹೇಳ್ತಾರೆ, ಲೇಡೀಸ್ ಗಾಲ್ಫ್ ಆಡ್ಬೋದು, ಆದ್ರೆ ಡಿಸೈನ್ ಮಾಡೋದಕ್ಕೆ ಆಗೋದಿಲ್ಲ ಅಂತ. ಅಗಾಥಾ ಅವ್ರ ಮನೆಯಲ್ಲೇ ಗಾಲ್ಫ್ ಗ್ರೌಂಡ್ ನ ಡಿಸೈನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ದಿನ ರಾತ್ರಿ ಮಗಳು ನಿದ್ದೆ ಮಾಡಿದ್ಮೇಲೆ ಟೇಬಲ್ ಹತ್ರ ಬರ್ತಾರೆ. ಆಗ ಮೇಬಲ್ ಕೊಟ್ಟಿದ್ದ ಫೈಲ್ ನೋಡ್ತಾರೆ. ನೇರವಾಗಿ ಮೇಬಲ್ ನ ಮೀಟ್ ಆಗ್ತಾರೆ. ಅಗಾಥಾನ ನೋಡಿ ಮೇಬಲ್ಗೆ ಫುಲ್ ಖುಷಿ ಆಗುತ್ತೆ. ಅವರು ಇದುವರೆಗೂ ಕಂಡು ಹಿಡಿದಿರೋದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಫ್ಲಾರೆನ್ಸ್ ಅವ್ರನ್ನ ಯಾರೋ ಸ್ಟ್ರೇಂಜರ್ ಕೊಲೆ ಮಾಡಿರೋ ಸಾಧ್ಯತೆ ಕಮ್ಮಿ. ಖಂಡಿತ ಫ್ಲಾರೆನ್ಸ್ ಗೆ ಪರಿಚಯ ಇರೋ ವ್ಯಕ್ತಿನೇ ಈ ಕೆಲಸ ಮಾಡಿರ್ಬೋದು. ಅದೇ ತರ ಫ್ಲಾರೆನ್ಸ್ ಕೊಲೆ ಆಗೋದಕ್ಕೆ ಒಂದು ಕಾರಣ ಕೂಡ ಇದೆ ಅಂತ ಹೇಳ್ತಾರೆ. ಮೇಬಲ್ಗೆ 4 ಜನರ ಮೇಲೆ ಡೌಟ್ ಇದೆ. ಅದರಲ್ಲಿ ಮೊದಲನೇ ವ್ಯಕ್ತಿ ಫ್ಲಾರೆನ್ಸ್ ಅವರ ಕಸಿನ್ ರ್ಯಾಂಡಾಲ್ಫ್. ಇವ್ರ ಮೇಲೆ ಯಾಕೆ ಡೌಟ್ ಅಂದ್ರೆ, ಫ್ಲಾರೆನ್ಸ್ ಅವರ ಆಸ್ತಿ ಎಲ್ಲ ಇವ್ರಿಗೇನೆ ಹೋಗಿದೆ. ಅದಕ್ಕೆ ಇವರೇ ಫ್ಲಾರೆನ್ಸ್ ನ ಕೊಲೆ ಮಾಡಿರ್ಬೋದು ಅಂತ. ಫಸ್ಟ್ ಫ್ಲಾರೆನ್ಸ್ ಅವರ ಬ್ರದರ್ ಕಿಲ್ಲರ್ ಅಂತ ಅನ್ಕೊಂಡಿದ್ರಂತೆ. ಆದ್ರೆ ಕೊಲೆ ನಡೆದಾಗ ಫ್ಲಾರೆನ್ಸ್ ಅವರ ಬ್ರದರ್ ಅಮೆರಿಕದಲ್ಲಿ ಇದ್ದಿದ್ರಿಂದ ಅವರು ಕಿಲ್ಲರ್ ಅಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ. ಎರಡನೇ ಸಸ್ಪೆಕ್ಟ್ ಜಾಕಿ ಅನ್ನೋ ಒಬ್ಬ ಫ್ರೆಂಚ್ ಸೋಲ್ಜರ್. ಜಾಕಿ ಅನಾಥ, ಅವರಿಗೆ ಸ್ವಂತ ಮನೆ ಕೂಡ ಇಲ್ಲ. ಫ್ಲಾರೆನ್ಸ್ ಅವರೇ ಜಾಕಿಗೆ ಆಶ್ರಯ ನೀಡಿದ್ದಾರೆ. ಫ್ಲಾರೆನ್ಸ್ ಕೊಲೆ ಆಗೋದಕ್ಕೆ 2 ವಾರದ ಹಿಂದೆ ಜಾಕಿ ಫ್ಲಾರೆನ್ಸ್ ನ ಮೀಟ್ ಆಗೋದಕ್ಕೆ ಬಂದಿದ್ದಾನೆ. ಜಾಕಿಗೆ ಹಣದ ಅವಶ್ಯಕತೆ ಇತ್ತಂತೆ. ಅದಕ್ಕೆ ಫ್ಲಾರೆನ್ಸ್ ನ ಹಣಕ್ಕೋಸ್ಕರ ಕೊಲೆ ಮಾಡಿರ್ಬೋದು ಅಂತ. ಮೂರನೇ ಸಸ್ಪೆಕ್ಟ್ ಟ್ರಾವಿಸ್ ಅನ್ನೋ ಬಾಕ್ಸರ್. ಇವ್ರನ್ನ ಪೊಲೀಸರು ಅರೆಸ್ಟ್ ಮಾಡಿ ನಂತರ ರಿಲೀಸ್ ಮಾಡಿದ್ದಾರೆ. ನಾಲ್ಕನೇ ಸಸ್ಪೆಕ್ಟ್ ಡಾಲ್ಫನಿ ಅನ್ನೋ ನರ್ಸ್. ಇವ್ರು ಒಂದ್ಸಲ ಹುಡುಗನಿಗೆ ಟ್ರೀಟ್ಮೆಂಟ್ ಕೊಡುವಾಗ ಆ ಹುಡುಗ ಸತ್ತೋಗಿದ್ದಾನೆ. ಈ ವಿಷಯ ಫ್ಲಾರೆನ್ಸ್ ಗೆ ಗೊತ್ತಾಗಿದೆ. ಅದನ್ನ ರಿಪೋರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರು. ಇನ್ ಕೇಸ್ ರಿಪೋರ್ಟ್ ಮಾಡಿದ್ರೆ ಆ ನರ್ಸ್ ಕೆಲಸ ಕಳ್ಕೊಳ್ತಿದ್ರು. ಸೊ ಟೋಟಲ್ 4 ಜನ ಸಸ್ಪೆಕ್ಟ್ ಗಳ ಮೇಲೆ ಮೇಬಲ್ ಗೆ ಡೌಟ್ ಇದೆ. ಇದರಲ್ಲಿ ಕಿಲ್ಲರ್
ಕಿಲ್ಲರ್ ಯಾರು ಅನ್ನೋದನ್ನ ಕಂಡು ಹಿಡಿಬೇಕು. ಅಗಾತಾ ಫಸ್ಟ್ ಇಂದ ಶುರು ಮಾಡೋಣ ಅಂತ ಹೇಳಿ ಫ್ಲಾರೆನ್ಸ್ ಟ್ರಾವೆಲ್ ಮಾಡಿದ್ದ ಅದೇ ಟ್ರೈನ್ ನಲ್ಲೇ ಹೋಗ್ತಾರೆ. ಫ್ಲಾರೆನ್ಸ್ ಕೂತಿದ್ದ ಪ್ಲೇಸ್ ನಲ್ಲಿ ಕೂತ್ಕೊಂಡಿದ್ದಾರೆ. ಕೊಲೆ ನಡೆದ ದಿನ ಮೇಬಲ್ ಕೂಡ ಸ್ಟೇಷನ್ಗೆ ಬಂದಿದ್ದಾರೆ. ಫಸ್ಟ್ ಕಂಪಾರ್ಟ್ಮೆಂಟ್ ನ ಕಾರ್ನರ್ ಸೀಟ್ ನಲ್ಲಿ ಕೂತಿದ್ದಾರೆ. ಆದ್ರೆ ಇನ್ನೊಬ್ರು ಲೇಡಿ ಆಲ್ರೆಡಿ ಸೀಟ್ ನಲ್ಲಿ ಕೂತಿದ್ದೆ ಅಂತ ಹೇಳಿದ್ರಿಂದ ಈ ಕಂಪಾರ್ಟ್ಮೆಂಟ್ ಗೆ ಬಂದಿದ್ದಾರೆ. ಟ್ರೈನ್ ಮೂವ್ ಆದಾಗ ಬ್ರೌನ್ ಕಲರ್ ಡ್ರೆಸ್ ಹಾಕೊಂಡು ಒಬ್ಬ ಟ್ರೈನ್ ಹತ್ತಿದ್ದಾನೆ. ಅವನೇ ಕಿಲ್ಲರ್ ಆಗಿರ್ಬೋದು ಅಂತ ಪೊಲೀಸರು ಹೇಳಿದ್ರಂತೆ. ಆದ್ರೆ ಅವನ್ ಮುಖ ಮೇಬಲ್ಗೆ ನೆನ್ಪಿಲ್ಲ. ಸರಿಯಾಗಿ ನೆನ್ಪು ಮಾಡ್ಕೊಳ್ಳಿ ಅಂತ ಅಗಾತಾ ಮೇಬಲ್ಗೆ ಹೇಳ್ತಾರೆ. ಮೇಬಲ್ ಫ್ಲಾರೆನ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಫ್ಲಾರೆನ್ಸ್ ಮೇಲೆ ಕಿಲ್ಲರ್ ಅಟ್ಯಾಕ್ ಮಾಡಿದ ದಿನ ಅವರು ಸತ್ತಿಲ್ಲ. ಸ್ವಲ್ಪ ದಿನ ಟ್ರೀಟ್ಮೆಂಟ್ ಕೊಡಿಸಿದ್ದಾರೆ. 4 ದಿನಗಳ ನಂತರ ಸತ್ತೋಗಿದ್ದಾರೆ. ಅಗಾತಾ ಹಾಗೂ ಮೇಬಲ್ ಒಂದು ಸ್ಟೇಷನ್ ನಲ್ಲಿ ಇಳಿತಾರೆ. ಇದೇ ಸ್ಟೇಷನ್ ನಲ್ಲೇ ಕಿಲ್ಲರ್ ಕೂಡ ಇಳಿದಿದ್ದಾನೆ. ಆದ್ರೆ ಅವನ್ನ ನೋಡಿರೋ ಕೆಲವರು ಅವನು ಬ್ಲೂ ಡ್ರೆಸ್ ಹಾಕಿದ್ದ ಅಂತ ಹೇಳಿದ್ದಾರೆ. ಮೇಬಲ್ ನೋಡಿದಾಗ ಕಿಲ್ಲರ್ ಬ್ರೌನ್ ಕಲರ್ ಡ್ರೆಸ್ ಹಾಕಿದ್ದ. ಅವನ್ ಕೈಯಲ್ಲಿ ಯಾವುದೇ ಬ್ಯಾಗ್ ಇರ್ಲಿಲ್ಲ ಅಂತ. ಅಂದ್ರೆ ಕಿಲ್ಲರ್ ಟ್ರೈನ್ ಹತ್ತುವಾಗ ಬ್ರೌನ್ ಡ್ರೆಸ್, ಇಳಿಯುವಾಗ ಬ್ಲೂ ಕಲರ್ ಡ್ರೆಸ್ ಹಾಕಿದ್ದ. ಫ್ಲಾರೆನ್ಸ್ ಪಮಿಲಾ ಅನ್ನೋ ಲೇಡಿನ ಮೀಟ್ ಆಗೋದಕ್ಕೆ ಆ ದಿನ ಟ್ರಾವೆಲ್ ಮಾಡಿದ್ದಾರೆ. ಫ್ಲಾರೆನ್ಸ್ ನರ್ಸ್ ಆಗಿ ಆರ್ಮಿ ಕ್ಯಾಂಪ್ ಅಲ್ಲಿ ಕೆಲಸ ಮಾಡ್ತಿರುವಾಗ ಪಮಿಲಾ ಅವ್ರ ಮಗ ಫ್ಲಾರೆನ್ಸ್ ಇದ್ದ ವಾರ್ಡ್ ನಲ್ಲೇ ಸತ್ತೋಗಿದ್ದಾನೆ. ತನ್ನ ಮಗನ ಕೊನೆ ದಿನಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪಮಿಲಾ ಫ್ಲಾರೆನ್ಸ್ ನ ಬರೋದಕ್ಕೆ ಹೇಳಿದ್ದಾರೆ. ಫ್ಲಾರೆನ್ಸ್ ನ ಕರ್ಕೊಂಡು ಹೋಗೋದಕ್ಕೆ ಸ್ಟೇಷನ್ಗೂ ಬಂದಿದ್ದಾರೆ. ಇದನ್ನ ಕೇಳಿ ಅಗಾತಾ ಪಮಿಲಾ ಅವ್ರನ್ನ ಕೂಡ ಸಸ್ಪೆಕ್ಟ್ ಲಿಸ್ಟ್ ನಲ್ಲಿ ಸೇರಿಸ್ತಾರೆ. ಯಾಕಂದ್ರೆ ಫ್ಲಾರೆನ್ಸ್ ಯಾವ ಟ್ರೈನ್ ನಲ್ಲಿ ಬರ್ತಿದ್ದಾರೆ ಅನ್ನೋದು ಪಮಿಲಾ ಅವ್ರಿಗೆ ಗೊತ್ತಿತ್ತು. ಸೊ ಈಗ 5 ಜನ ಸಸ್ಪೆಕ್ಟ್ಸ್. ಅಗಾತಾ ಒಂದು ಪ್ಲಾನ್ ಮಾಡ್ತಾರೆ. ಆ ಸಸ್ಪೆಕ್ಟ್ ಗಳಿಗೆಲ್ಲ ಲೆಟರ್ ಬರೀತಾರೆ. ಆ ಲೆಟರ್ ನ ಇವರೇ ಪೋಸ್ಟ್ ಮಾಡ್ತಾರೆ. ಮೇಬಲ್ಗೆ ಒಂದು ಪಾರ್ಸೆಲ್ ಕಳಿಸ್ತಾರೆ. ಅದರಲ್ಲಿ ಒಂದು ಡ್ರೆಸ್ ಇದೆ. ಮೇಬಲ್ ಊರಿನ ಹೊರಗಡೆ ಇರುವ ಒಂದು ಬಂಗ್ಲೆನ ರೆಂಟ್ ತಗೋತಾರೆ. ಫ್ಲಾರೆನ್ಸ್ ಅವರ ನೆನಪಿಗಾಗಿ ಒಂದು ಫಂಕ್ಷನ್ ನಡೆಸೋದಾಗಿ ಹೇಳ್ತಾರೆ. ಅಗಾತಾ ಅವರು ತನ್ನ ಮಗಳ ಹತ್ರ ನಾನೊಂದು ಮರ್ಡರ್ ಕೇಸ್ ನ ಸಾಲ್ವ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ, ರಿಟರ್ನ್ ಬರೋದಕ್ಕೆ ಸ್ವಲ್ಪ ದಿನ ಆಗುತ್ತೆ ಅಂತ. ನೆಕ್ಸ್ಟ್ ಸೀನ್ ನಲ್ಲಿ ಅಗಾತಾ ಗೆಟಪ್ ಎಲ್ಲ ಚೇಂಜ್ ಮಾಡ್ಕೊಂಡು ಪೋಸ್ಟ್ ಆಫೀಸ್ ಗೆ ಹೋಗಿ ಅವರು ಕಳಿಸಿದ ಲೆಟರ್ ಗಳನ್ನ ಅವರೇ ಕಲೆಕ್ಟ್ ಮಾಡ್ಕೊಳ್ತಾರೆ. 5 ಜನ ಸಸ್ಪೆಕ್ಟ್ ಗಳಿಗೆ 5 ಲೆಟರ್ ಗಳನ್ನ ಪೋಸ್ಟ್ ಮಾಡಿರ್ತಾರೆ. ಅದರಲ್ಲಿ 6ನೇ ಲೆಟರ್ ನ ಈಗ ಕಲೆಕ್ಟ್ ಮಾಡ್ಕೊಳ್ತಾರೆ. ಅಗಾತಾ ಅನ್ನೋ ಹೆಸರಿನಲ್ಲಿ ಆ ಬಂಗ್ಲೆಗೆ ಹೋಗದೆ ಬೇರೆ ಐಡೆಂಟಿಟಿಯಲ್ಲಿ ಆ ಬಂಗ್ಲೆ ಒಳಗಡೆ ಎಂಟರ್ ಆಗ್ತಾರೆ. ಮೇಬಲ್ ಗಾಬರಿ ಆಗಿದ್ದಾರೆ. ಎಲ್ಲ ಸಸ್ಪೆಕ್ಟ್ ಗಳು ಬಂದಿದ್ದಾರೆ. ಡಾಫ್ನಿ ಅವ್ರ ತಂದೆ ಜೊತೆ ಬಂದಿದ್ದಾಳಂತೆ. ಪಮಿಲಾ ಇನ್ನೊಬ್ಬನ ಮಗನ್ ಜೊತೆ ಬಂದಿದ್ದಾರೆ. ಒಟ್ಟು 6 ಜನ ಕೂಡ ಬಂದಿದ್ದಾರೆ. ಅಗಾತಾ ಅವರಿಗೆ ಹೊಸ ಸಮಸ್ಯೆ ಶುರುವಾಗಿದೆ. ಅದೇನಂದ್ರೆ ಇವರು ಇಲ್ಲಿಗೆ ಹೋಗ್ತೀನಿ ಅಂತ ಯಾರಿಗೂ ಹೇಳ್ದೆ ಬಂದಿರೋದ್ರಿಂದ ಅಗಾತಾ ಮಿಸ್ಸಿಂಗ್ ಅಂತ ಪೇಪರ್ ನಲ್ಲಿ ಆರ್ಟಿಕಲ್ ಪಬ್ಲಿಷ್ ಆಗಿದೆ. ಅದು ಕೂಡ ಫೋಟೋ ಸಮೇತ. ಸಿಕ್ಕಾಕೊಳ್ತೀನಿ ಅನ್ನೋ ಭಯದಲ್ಲೇ ಹಾಲ್ಗೆ ಎಂಟರ್ ಆಗ್ತಾರೆ. ನಾನು ಡೋವರ್ ಅನ್ನೋ ಶ್ರೀಮಂತ ವ್ಯಕ್ತಿಯ ಸೆಕ್ರೆಟರಿ ಅಂತ ಪರಿಚಯ ಮಾಡ್ಕೊಳ್ತಾರೆ. ಆ ಶ್ರೀಮಂತ ವ್ಯಕ್ತಿಯ ಪರಂಪರೆ ಆಸ್ತಿಯನ್ನ ಅವ್ರ ಸಂಬಂಧಿಕರಿಗೆ ಹಂಚಬೇಕು ಅಂತ ಒಂದು ಲೆಟರ್ ನ ಬರ್ದಿಟ್ಟಿದ್ದಾರಂತೆ. ನೀವೆಲ್ಲ ಡೋವರ್ ನ ಸಂಬಂಧಿಕರೇ ಅಂತ ಅಗಾತಾ ಹೇಳ್ತಾರೆ. ಆಸ್ತಿ ಹಂಚ್ಬೇಕಂದ್ರೆ ನೀವೆಲ್ಲ ನಿಜವಾಗ್ಲೂ ಡೋವರ್ಗೆ ಬ್ಲಡ್ ರಿಲೇಟಿವ್ಸ್ ಅನ್ನೋದು ಕನ್ಫರ್ಮ್ ಆಗ್ಬೇಕು. ಆಮೇಲೆ ಡೋವರ್ ಪತ್ರದಲ್ಲಿ ಬರ್ದಿದ್ದ ಕಂಡೀಷನ್ ಗಳನ್ನ ನೀವೆಲ್ಲ ಫಾಲೋ ಮಾಡಿದ್ದೀರಾ ಅನ್ನೋದು ಕನ್ಫರ್ಮ್ ಆದ್ಮೇಲೆ ಯಾರಿಗೆ ಎಷ್ಟು ಆಸ್ತಿ ಅಂತ ಹಂಚೋದಾಗಿ ಹೇಳ್ತಾರೆ. ಏನ್ ಕಂಡೀಷನ್ ಅಂತ ರ್ಯಾಂಡಾಲ್ಫ್ ಕೇಳ್ತಾರೆ. ಅದನ್ನ ಒಬ್ಬೊಬ್ಬರ ಜೊತೆ ಸಪರೇಟ್ ಆಗಿ ಮಾತಾಡುವಾಗ ಹೇಳ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಜಾಕಿ ನನ್ನ ಲಗೇಜ್ ಇನ್ನೂ ಬಂದಿಲ್ಲ ಅಂತ, ಅದು ನನ್ನ ಜವಾಬ್ದಾರಿ ಅಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆ ದಿನ ರಾತ್ರಿ ಡಿನ್ನರ್ ಮಾಡ್ತಾ ಇರುವಾಗ ಎಲ್ಲರೂ ನಾವೆಲ್ಲ ರಿಲೇಟಿವ್ಸ್ ಅಂತ ಆಶ್ಚರ್ಯವಾಗಿ ಮಾತಾಡ್ತಾ ಇದ್ದಾರೆ. ಅದರಲ್ಲಿ ಅಗಾತಾ ಅವರು ಹೇಳಿದ್ದ ಡೋವರ್ ನ ಆಸ್ತಿಯಲ್ಲಿ ಎಷ್ಟು ಪಾಲು ಸಿಗ್ಬೋದು ಅಂತ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಜಾಕಿ ಡಾಫ್ನಿನ ನೋಡಿ ನಗ್ತಾ ಇದ್ದಾನೆ. ಇದನ್ನ ನೋಡಿ ಡಾಫ್ನಿ ಅವ್ರ ತಂದೆ ಅಗಾತಾ ಹತ್ರ ಡಾಫ್ನಿನ ಫಸ್ಟ್ ಇಂಟರ್ವ್ಯೂ ಮಾಡಿ ಅಂತ. ಇಂಟರ್ವ್ಯೂ ಆದ್ಮೇಲೆ ನಮ್ ಶೇರ್ ತಗೊಂಡು ಫಸ್ಟ್ ಇಲ್ಲಿಂದ ಹೊರಡಬೇಕು ಅಂತ. ನಾಳೆ 10 ಗಂಟೆಗೆ ಫಸ್ಟ್ ಇಂಟರ್ವ್ಯೂ ಅಂತ ಅಗಾತಾ ಹೇಳ್ತಾರೆ. ಸಸ್ಪೆಕ್ಟ್ ಗಳ ಲಗೇಜ್ ಗಳನ್ನ ಮೇಬಲ್ ಹಾಗೂ ಅಗಾತಾ ಬೇಕು ಅಂತಾನೆ ಒಂದ್ ಕಡೆ ಹೈಡ್ ಮಾಡಿದ್ದಾರೆ. ಕಾರು ರಿಪೇರಿ ಆಗಿದೆ, ನಾಳೆ ಬೆಳಗ್ಗೆ ಲಗೇಜ್ ಬರುತ್ತೆ ಅಂತ ಇವ್ರಿಗೆ ಸುಳ್ಳು ಹೇಳಿರ್ತಾರೆ. ಎಲ್ಲರೂ ನಿದ್ದೆ ಮಾಡಿದ್ಮೇಲೆ ಇವರಿಬ್ರು ಮಾತ್ರ ರೂಮ್ ಒಳಗಡೆ ಹೋಗಿ ಸಸ್ಪೆಕ್ಟ್ ಗಳ ಲಗೇಜ್ ನಲ್ಲಿ ಇದ್ದ ಥಿಂಗ್ಸ್ ಗಳನ್ನ ಚೆಕ್ ಮಾಡ್ತಾರೆ. ಡಾಫ್ನಿ ಅವರ ತಂದೆ ಬ್ಯಾಗ್ ಅಲ್ಲಿ ಪಿಸ್ತೂಲ್ ಕ್ಲೀನ್ ಮಾಡೋ ಟೂಲ್ಸ್ ಇದೆ, ಆದ್ರೆ ಪಿಸ್ತೂಲ್ ಇಲ್ಲ. ಜಾಕಿ ಬ್ಯಾಗ್ ನಲ್ಲಿ ಕಾಫಿ ಡಬ್ಬ ಇದೆ. ಟ್ರಾವಿಸ್ ಯಾವ್ದೋ ಡಾಕ್ಟರ್ ಬ್ಯಾಗ್ ನ ಕದ್ದಿದ್ದಾನೆ ಅನ್ಸುತ್ತೆ, ಎಕ್ಸ್ಟ್ರಾ ಬ್ಯಾಗ್ ಇದೆ. ರ್ಯಾಂಡಾಲ್ಫ್ ನ ಬ್ಯಾಗ್ ಕೊಳೆ ಆಗಿದೆ. ಅದು ಬಿಟ್ರೆ ಮುಖ್ಯವಾದ ಲೀಡ್ ಏನು ಸಿಗೋದಿಲ್ಲ. ನೆಕ್ಸ್ಟ್ ಡೇ ಅಗಾತಾ ಫಸ್ಟ್ ಡಾಫ್ನಿನ ಇಂಟರ್ವ್ಯೂ ಮಾಡ್ತಾರೆ. ಡಾಫ್ನಿ ಅವರ ತಾಯಿಯ ತಂದೆ ಹಾಗೂ ಸತ್ತೋಗಿರೋ ಡೋವರ್ ನ ಹಾಫ್ ಬ್ರದರ್ ರಿಲೇಟಿವ್
ಅಂತ ಒಂದು ಕತೆ ಹೇಳಿ ನಿಮ್ ತಾಯಿಗೆ ಡೋವರ್ ರಿಲೇಟಿವ್ ಆಗಿದ್ರು ಅಂತ ಹ್ಯಾಪಿ ನ್ಯೂಸ್ ಹೇಳ್ತಾರೆ. ಆದ್ರೆ ಅದ್ರಲ್ಲಿ ಒಂದು ಸಮಸ್ಯೆ ಇದೆ. ನಿಮ್ ತಾಯಿ 1922ರಲ್ಲಿ ಸತ್ತೋಗಿದ್ದಾರೆ. ಅವರ ಡೆತ್ ಸರ್ಟಿಫಿಕೇಟ್ ನಲ್ಲಿ ಮಿಡಲ್ ನೇಮ್ ತಪ್ಪಾಗಿದೆ ಅಂತ. ಇದನ್ನ ಕೇಳಿ ಡಾಫ್ನಿ ಅವ್ರ ತಂದೆ ಹೇಳ್ತಾರೆ ಟೈಪಿಂಗ್ ಎರರ್ ಆಗಿರ್ಬೋದು ಅಂತ. ಇವಳು ಹೇಳೋ ಡೀಟೇಲ್ಸ್ ಆಧಾರದ ಮೇಲೆ ನಿಮ್ಗೆ ಆಸ್ತಿಯಲ್ಲಿ ಜಾಸ್ತಿ ಪಾಲು ಸಿಗುತ್ತೆ ಅಂತ ಹೇಳ್ತಾರೆ. ಐಡೆಂಟಿಟಿ ಕನ್ಫರ್ಮ್ ಆಗಿದೆ. ನೆಕ್ಸ್ಟ್ ಕಂಡೀಷನ್ ಬಗ್ಗೆ ಹೇಳ್ತಾರೆ. ಡಾಫ್ನಿ 1920ರಲ್ಲಿ ಸ್ಟಡಿ ಮುಗಿಸಿ ನಂತರ ಆರ್ಮಿ ಕ್ಯಾಂಪ್ ನಲ್ಲಿ ಕೆಲಸ ಮಾಡಿದ್ದಾಳೆ. ಒಬ್ಬ ಹುಡುಗನ್ ಸಾವಿಗೆ ಡಾಫ್ನಿ ಕಾರಣ ಆಗಿದ್ದಾರೆ ಅಂತ ನ್ಯೂಸ್ ಬಂದಿದೆ. ಸೊ ಅದ್ರ ಬಗ್ಗೆ ಹೇಳಿ ಅಂತ ಅಗಾತಾ ಕೇಳ್ತಾರೆ. ಡಾಫ್ನಿ ಏನು ರಿಪ್ಲೈ ಮಾಡ್ತಿಲ್ಲ. ಆದ್ರೆ ಅವ್ರ ತಂದೆ ಅದಕ್ಕೆ ಯಾವುದೇ ಎವಿಡೆನ್ಸ್ ಇಲ್ಲ, ಫ್ಲಾರೆನ್ಸ್ ಸುಮ್ನೆ ಹೇಳಿದ್ದಾರೆ ಅಂತ. ಸರಿ, ಉಳ್ದಿರೋರ್ ಜೊತೆ ಮಾತಾಡಿದ ನಂತರ ಆಸ್ತಿಯಲ್ಲಿ ನಿಮ್ಗೆ ಸೇರ್ಬೇಕಾಗಿರೋ ಪಾಲು ಸಿಗೋ ಹಾಗೆ ಮಾಡ್ತೀನಿ ಅಂತ ಅವರಿಬ್ರು ಹ್ಯಾಪಿಯಾಗಿ ರೂಮ್ ಇಂದ ಹೊರಗಡೆ ಬರ್ತಾರೆ. ನನ್ಗೆ ಸ್ವಲ್ಪ ಕೆಲಸ ಇದೆ, ನಿಮ್ಗಳ ಜೊತೆ ಆಮೇಲೆ ಮಾತಾಡ್ತೀನಿ ಅಂತ ಹೇಳಿ ರೂಮ್ಗೆ ಹೋಗ್ತಾರೆ. ಅಲ್ಲಿಗೆ ಮೇಬಲ್ ಬಂದಾಗ ಡಾಫ್ನಿ ಅವ್ರ ತಂದೆನೇ ಕಿಲ್ಲರ್. ಯಾಕಂದ್ರೆ ಅವರು ಡಾಫ್ನಿ ಕೆರಿಯರ್ ನ ಸ್ಪಾಯ್ಲ್ ಮಾಡಬಾರ್ದು ಅಂತ ಫ್ಲಾರೆನ್ಸ್ ನ ಕೊಲೆ ಮಾಡಿರ್ಬೋದು ಅಂತ ಹೇಳ್ತಾರೆ. ಡಾಫ್ನಿ ಸಸ್ಪೆಕ್ಟ್ ಲಿಸ್ಟ್ ನಲ್ಲಿ ಇದ್ಲು, ಆದ್ರೆ ಅವ್ರ ತಂದೆ ಲಿಸ್ಟ್ ಅಲ್ಲಿ ಇರ್ಲೇ ಇಲ್ಲ. ಆದ್ರೆ ಅವರೇ ಕಿಲ್ಲರ್ ಅಂತ ಅಗಾತಾ ಹೇಳ್ತಾರೆ. ಮೇಬಲ್ಗೆ ನಂಬೋದಕ್ಕೆ ಆಗ್ತಿಲ್ಲ. ನಾವು ಎವಿಡೆನ್ಸ್ ನ ಹುಡುಕ್ಬೇಕು ಅಂತ ಹೇಳಿ ಅಗಾತಾ ಡಾಫ್ನಿ ಅವ್ರ ತಂದೆನ ಮೀಟ್ ಆಗೋದಕ್ಕೆ ಹೋಗ್ತಾರೆ. ಹೋಗೋ ದಾರಿಯಲ್ಲಿ ರ್ಯಾಂಡಾಲ್ಫ್ ಇದ್ದಾರೆ. ಡಾಫ್ನಿ ಅವ್ರ ತಂದೆ ಎಲ್ಲಿ ಅಂತ ಕೇಳ್ತಾರೆ. ಅವರು ಮಹಡಿ ಮೇಲೆ ಇದ್ದಾರೆ ಅಂತ ರ್ಯಾಂಡಾಲ್ಫ್ ಹೇಳೋ ಅಷ್ಟರಲ್ಲಿ ಮಹಡಿಯಿಂದ ಗನ್ ಶಾಟ್ ಶಬ್ದ ಕೇಳಿಸುತ್ತೆ. ಡಾಫ್ನಿ ಅವ್ರ ತಂದೆ ಮಹಡಿಯಿಂದ ಕೆಳಗಡೆ ಬಿದ್ದೋಗಿದ್ದಾರೆ. ಪಮಿಲಾ ಅವ್ರ ಮಗ ಬೇಗ ಬಂದು ಡಾಫ್ನಿನ ಯಾರು ಕೊಲೆ ಮಾಡೋದಕ್ಕೆ ಟ್ರೈ ಮಾಡಿದ್ರು ಅಂತ ಹೇಳ್ತಾನೆ. ಸರಿ ಅಂತ ಹೇಳಿ ಹೊರಗಡೆ ಬರ್ತಾರೆ. ಅವ್ರಿಗೆ ಯಾರು ಶೂಟ್ ಮಾಡಿದ್ದಾರೆ. ಶೂಟ್ ಮಾಡಿದವನು ಡಾಫ್ನಿಗೆ ಗುರಿ ಇಟ್ಟಿದ್ನಂತೆ. ಆಗ ಇವರು ಅಡ್ಡ ಬಂದಿದ್ರಿಂದ ಆ ಬುಲೆಟ್ಗೆ ಇವ್ರು ಬಲಿಯಾಗಿದ್ದಾರೆ. ಶೂಟ್ ಮಾಡಿದ ಫೋರ್ಸ್ಗೆ ವಿಂಡೋ ಗ್ಲಾಸ್ ನ ಬ್ರೇಕ್ ಮಾಡ್ಕೊಂಡು ಹೊರಗಡೆ ಬಂದು ಬಿದ್ದೋಗಿದ್ದಾರೆ. ಮೇಬಲ್ ಇವ್ರಿಗೆ ಜೀವ ಇದೆಯಾ ಅಂತ ಚೆಕ್ ಮಾಡುವಾಗ ನೀವು ನರ್ಸಾ ಅಂತ ಜಾಕಿ ಕೇಳ್ತಾರೆ. ಮೇಬಲ್ ನಾನು ಹಾಸ್ಪಿಟಲ್ ನಲ್ಲಿ ಕೆಲಸ ಮಾಡ್ತಿದ್ದೆ ಅಂತ ಹೇಳ್ತಾರೆ. ಡಾಫ್ನಿಗೂ ಪೆಟ್ಟಾಗಿರೋ ವಿಷಯ ಗೊತ್ತಾಗಿದ್ರಿಂದ ಜಾಕಿ ಅವಳ ರೂಮ್ಗೆ ಹೋಗ್ತಾರೆ. ಮೇಬಲ್ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತಾರೆ. ಉಳಿದವರು ಡಾಫ್ನಿಗೆ ಸಮಾಧಾನ ಮಾಡ್ತಾ ಇದ್ದಾರೆ. ನಿಮ್ ತಂದೆ ನಿನ್ಗೋಸ್ಕರ ಜೀವ ತ್ಯಾಗ ಮಾಡಿದ್ದಾರೆ ಅಂತ ಜಾಕಿ ಹೇಳ್ತಾರೆ. ಆಗ ಡಾಫ್ನಿ ಅವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ, ಜೊತೆ ಕೆಟ್ಟ ಕೆಲಸ ಕೂಡ ಮಾಡಿದ್ದಾರೆ ಅಂತ. ಡಾಫ್ನಿ ಅವ್ರ ತಾಯಿ ಸತ್ತ ನಂತರ ಇವ್ರ ತಂದೆ ಜೊತೆಲೇ ಇದ್ರಂತೆ. ಇದನ್ನ ಕೇಳಿ ಅಗಾತಾಗೆ ಡೌಟ್ ಶುರು ಆಗುತ್ತೆ. ನಿಮ್ ತಂದೆ ಯಾವಾಗ ಬಂದ್ರು ಅಂತ ಕೇಳ್ತಾರೆ. 1916 ನಲ್ಲಿ ನ್ಯೂಯಾರ್ಕ್ಗೆ ಹೋಗಿದ್ರು. ನಂತರ 1922 ನಲ್ಲೇ ರಿಟರ್ನ್ ಬಂದ್ರು ಅಂತ. ಸೊ 1920 ಫ್ಲಾರೆನ್ಸ್ ಅವರ ಕೊಲೆ ಆದಾಗ ಡಾಫ್ನಿ ಅವ್ರ ತಂದೆ ಊರಲ್ಲೇ ಇರ್ಲಿಲ್ಲ. ಸೊ ಈ ವಿಷಯ ಅಗಾತಾಗೆ ಕನ್ಫರ್ಮ್ ಆಗುತ್ತೆ. ಈ ವಿಷಯನ ಮೇಬಲ್ಗೆ ಹೇಳ್ತಾರೆ. ರಾಂಗ್ ಪರ್ಸನ್ ಮೇಲೆ ಸಂದೇಹ ಪಟ್ಬಿಟ್ಟೆ ಅಂತ. ಕಿಲ್ಲರ್ ನ ಕಂಡು ಹಿಡಿಯೋ ಪ್ರೋಸೆಸ್ ನಲ್ಲಿ ಇದೆಲ್ಲ ಸಹಜ ಅಂತ ಮೇಬಲ್ ಹೇಳ್ತಾರೆ. ಫ್ಲಾರೆನ್ಸ್ ಸಾಯೋಕು ಮುಂಚೆ ಒಬ್ರು ಜರ್ಮನ್ ಸೋಲ್ಜರ್ ಇವ್ರು ಹಾಸ್ಪಿಟಲ್ಗೆ ಬಂದಿದ್ದಾರೆ. ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋದು ಬೇಡ, ಸಾಯ್ಲಿ ಅಂತ ಸ್ವಲ್ಪ ಜನ ಮೇಬಲ್ಗೆ ಹೇಳಿದ್ರಂತೆ. ಮೇಬಲ್ ಸರಿ ಅಂತ ಟ್ರೀಟ್ಮೆಂಟ್ ಕೊಡದೇ ಇದ್ರು. ಆದ್ರೆ ಫ್ಲಾರೆನ್ಸ್ ಬೇರೆ ದೇಶದವರಾದ್ರು ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ಲೇಬೇಕು ಅಂತ ಅವರೇ ಟ್ರೀಟ್ಮೆಂಟ್ ಕೊಟ್ಟು ಆ ಜರ್ಮನ್ ಸೋಲ್ಜರ್ ನ ಸೇವ್ ಮಾಡಿದ್ದಾರೆ. ಫ್ಲಾರೆನ್ಸ್ ಯಾವಾಗ್ಲೂ ಮಿಸ್ಟೇಕ್ ಮಾಡೋದೇ ಇಲ್ಲ ಅಂತ ಮೇಬಲ್ ಹೇಳ್ತಾರೆ. ಸರಿ, ಪೊಲೀಸ್ ಬರೋದಕ್ಕೂ ಮುಂಚೆ ಡಾಫ್ನಿ ತಂದೆಗೆ ಶೂಟ್ ಮಾಡಿದ್ದು ಯಾರು ಅಂತ ಕಂಡು ಹಿಡಿಬೇಕು ಅಂತ. ಆಗ ರ್ಯಾಂಡಾಲ್ಫ್ ಅಲ್ಲಿಗೆ ಬಂದು ಹೇಳ್ತಾರೆ ಪೊಲೀಸ್ ಬಂದಿದ್ದಾರೆ ಅಂತ. ಎಲ್ಲರೂ ಹಾಲ್ಗೆ ಬರ್ತಾರೆ. ಅಗಾತಾ ಕಾಣೆಯಾಗಿದ್ದಾರೆ ಅಂತ ತುಂಬಾ ಜನ ಪೊಲೀಸರು ಅವ್ರನ್ನ ಹುಡ್ಕೋದಕ್ಕೆ ಹೋಗಿದ್ದಾರೆ. ಸೊ ನಮ್ಮ ಹತ್ರ ಪೊಲೀಸ್ ಫೋರ್ಸ್ ಜಾಸ್ತಿ ಇಲ್ಲ. ಸೊ ಅದಕ್ಕೆ ಯಾರನ್ನ ಕೂಡ ಸ್ಟೇಷನ್ಗೆ ಕರ್ಕೊಂಡು ಹೋಗೋದಿಲ್ಲ, ಇಲ್ಲೇ ಎಂಕ್ವೈರಿ ಮಾಡ್ತೀವಿ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಎಲ್ಲರೂ ಈ ಬಂಗ್ಲೆಗೆ ಬರೋದಕ್ಕೆ ಕಾರಣ ಸೆಕ್ರೆಟರಿ ವೇಷದಲ್ಲಿ ಇದ್ದ ಅಗಾತಾ. ಅದಕ್ಕೆ ಫಸ್ಟ್ ಅವ್ರನ್ನ ಎಂಕ್ವೈರಿ ಮಾಡ್ತಾರೆ. ಅಗಾತಾ ಆಸ್ ಎ ಸೆಕ್ರೆಟರಿ ಆಗಿ ಅವ್ರ ಕೆಲ್ಸದ ಬಗ್ಗೆ ಹೇಳ್ತಾರೆ. ಕಟ್ ಮಾಡಿದ್ರೆ ಅಗಾತಾ ನೆಕ್ಸ್ಟ್ ಟ್ರಾವಿಸ್ ನ ಎಂಕ್ವೈರಿ ಮಾಡ್ತಾರೆ. ನಿನ್ನ ಯಾಕೆ 1920ಯಲ್ಲಿ ಅರೆಸ್ಟ್ ಮಾಡಿದ್ರು ಅಂತ ಕೇಳ್ತಾರೆ. ಫ್ಲಾರೆನ್ಸ್ ಅವರ ಕೊಲೆ ಪ್ರಕರಣದಲ್ಲಿ ಇವ್ರನ್ನ ಅರೆಸ್ಟ್ ಮಾಡಿ ಎಂಕ್ವೈರಿ ಮಾಡಿದ್ದಾರೆ. ಕ್ರೈಮ್ ಸೀನ್ ನಲ್ಲಿ ಮುಖ್ಯವಾದ ಎವಿಡೆನ್ಸ್ ಆಗಿರೋದು ಕಿಲ್ಲರ್ ನ ಫುಟ್ ಪ್ರಿಂಟ್. ಟ್ರಾವಿಸ್ ಅವರ ಫೀಟ್ ಸೈಜ್ ತುಂಬಾ ದೊಡ್ಡದಿದೆ. ಸೊ ಇವರು ಕಿಲ್ಲರ್ ಅಲ್ಲ ಅನ್ನೋದು ಕನ್ಫರ್ಮ್ ಆದ್ಮೇಲೆ ಇವ್ರನ್ನ ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ಇನ್ನೊಂದು ವಿಷಯ ಇದೆ. ಅದೇನಂದ್ರೆ ಕಿಲ್ಲರ್ ಯೂಸ್ ಮಾಡಿರೋದು ಟ್ರೆಂಚ್ ಬೂಟ್ ಅಂತ ಕರೆಯುವ ಒಂದು ಅಮೆರಿಕನ್ ಶೂ ಟೈಪ್. ಬ್ರಿಟಿಷ್ ಆರ್ಮಿಯಲ್ಲಿ ಇದ್ದವರು ಸ್ವಲ್ಪ ಜನ ಅಮೆರಿಕಾಗೆ ಹೋಗಿದ್ದಾರೆ. ಅಲ್ಲಿಂದ ರಿಟರ್ನ್ ಬಂದವರು ಈ ತರದ ಟ್ರೆಂಚ್ ಬೂಟ್ ಗಳನ್ನ ಯೂಸ್ ಮಾಡ್ತಿದ್ರು. ಸೊ ಇವರು ಕಿಲ್ಲರ್ ಅಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ. ಅಗಾತಾ ಅವರ ನೆಕ್ಸ್ಟ್ ಟಾರ್ಗೆಟ್ ಜಾಕಿ. ಅವರ ಶೂ ಸೈಜ್ ನೋಡ್ತಾರೆ. ನೆಕ್ಸ್ಟ್ ಇವ್ರನ್ನ ಎಂಕ್ವೈರಿ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅಷ್ಟರಲ್ಲಿ ಇನ್ಸ್ಪೆಕ್ಟರ್ ಜೊತೆ ರ್ಯಾಂಡಾಲ್ಫ್ ಅಲ್ಲಿಗೆ ಬರ್ತಾರೆ. ಅಗಾತಾ ನಿಜವಾಗ್ಲೂ ಸೆಕ್ರೆಟರಿ ಅಲ್ಲ, ಆ ಶ್ರೀಮಂತ ವ್ಯಕ್ತಿ ಆಸ್ತಿಯನ್ನ ಹಂಚೋದಕ್ಕೆ ಇವ್ರನ್ನೆಲ್ಲ ಇಲ್ಲಿಗೆ ಬರೋದಕ್ಕೆ ಹೇಳಿಲ್ಲ ಅಂತ. ಅಗಾತಾ ಅವರ ಸೆಕ್ರೆಟರಿ ಕ್ಯಾರೆಕ್ಟರ್ ಡೀಟೇಲ್ಸ್ ನ ಇನ್ಸ್ಪೆಕ್ಟರ್ ಚೆಕ್ ಮಾಡಿದ್ದಾರೆ. ಅದರಲ್ಲಿ ಅಗಾತಾ ಹೇಳಿದ್ದೆಲ್ಲ ಸುಳ್ಳು ಅನ್ನೋ ವಿಷಯ ಗೊತ್ತಾಗಿದೆ. ಇದನ್ನ ಕೇಳಿ ಅಗಾತಾ ಹೇಳ್ತಾರೆ, ನಾನು ಪ್ರೈವೇಟ್ ಡಿಟೆಕ್ಟಿವ್.
ಮೇಬಲ್ ಅವರೇ ಫ್ಲಾರೆನ್ಸ್ ಕೇಸ್ನ ಎಂಕ್ವೈರಿ ಮಾಡೋದಕ್ಕೆ ನನ್ನ ಹೈರ್ ಮಾಡಿದ್ರು ಅಂತ. ನಮ್ಮ ಮೇಲೆ ಹೇಗೆ ಸಂದೇಹ ಪಡ್ತೀರಾ ಅಂತ ಎಲ್ಲರೂ ಗಲಾಟೆ ಮಾಡ್ತಾ ಇದ್ದಾರೆ. ಆಗ ಇನ್ಸ್ಪೆಕ್ಟರ್ ಹೇಳ್ತಾರೆ, ಗಲಾಟೆ ಮಾಡಬೇಡಿ, ಎಲ್ಲರೂ ನಿಮ್ಗಳ ರೂಮ್ಗೆ ಹೋಗಿ ಅಂತ. ಆಗ ಅಸಿಸ್ಟೆಂಟ್ ಬಂದು ಮೇಬಲ್ ಹಾಗೂ ಟ್ರಾವಿಸ್ ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳ್ತಾನೆ. ಅಗಾಥ ಅವರಿಗೆ ಶಾಕ್ ಆಗುತ್ತೆ. ಇನ್ಸ್ಪೆಕ್ಟರ್ ಹೇಳಿದ್ರಿಂದ ಎಲ್ಲರೂ ಅವ್ರ ರೂಮ್ಗೆ ಹೋಗ್ತಾರೆ. ಆಗ ರ್ಯಾಂಡಲ್ಫ್ ಅಗಾಥ ಜೊತೆ ಮಾತಾಡ್ತಾರೆ. ಮೇಬಲ್ ಬಗ್ಗೆ ತಪ್ಪಾಗಿ ತುಂಬಾ ವಿಷಯಗಳನ್ನ ಹೇಳ್ತಾರೆ. ಫ್ಲಾರೆನ್ಸ್ ಹಾಗೂ ಮೇಬಲ್ 26 ವರ್ಷ ಒಟ್ಟಿಗೆ ಇದ್ರು. ಫ್ಲಾರೆನ್ಸ್ ಜೊತೆ ಯಾರಾದ್ರೂ ಕ್ಲೋಸ್ ಆಗೋದಕ್ಕೆ ಟ್ರೈ ಮಾಡಿದ್ರೆ ಮೇಬಲ್ಗೆ ಇಷ್ಟ ಆಗ್ತಿರ್ಲಿಲ್ಲ ಅಂತ. ಇದನ್ನ ಕೇಳಿ ಅಗಾಥ ಯೋಚನೆ ಮಾಡ್ತಾ ಇದ್ದಾರೆ. ಇನ್ಸ್ಪೆಕ್ಟರ್ನ ಅಸಿಸ್ಟೆಂಟ್ ಹೊರಗಡೆ ಇರೋದ್ರಿಂದ ಇವರು ರೂಮಿಂದ ಹೊರಗಡೆ ಹೋಗೋದಕ್ಕಾಗಲ್ಲ. ಅದಕ್ಕೆ ಟ್ರಾವಿಸ್ ಹೊರಗಡೆ ಇದ್ದಾನೆ ಅಂತ ಸುಳ್ಳು ಹೇಳಿ ಅವ್ರನ್ನ ಹೊರಗಡೆ ಹೋಗೋ ಹಾಗೆ ಮಾಡಿ ಮೇಬಲ್ ರೂಮ್ಗೆ ಹೋಗೋದಕ್ಕೆ ಸ್ಟೆಪ್ಸ್ ಹತ್ರ ಹೋಗ್ತಾರೆ. ಅಲ್ಲಿ ಡಾಫ್ನಿ ಅಳ್ತಾ ಇದ್ದಾಳೆ. ಅಗಾಥ ಕೇಳ್ತಾರೆ, ನೀನು ಆ ಹುಡುಗನ್ನ ಕೊಲ್ಲೋದಕ್ಕೆ ಬೇಕು ಅಂತಾನೆ ರಾಂಗ್ ಟ್ರೀಟ್ಮೆಂಟ್ ಕೊಟ್ಟಿದ್ದೀಯಾ? ಆ ವಿಷಯ ಫ್ಲಾರೆನ್ಸ್ಗೆ ಗೊತ್ತಾಗಿದ್ರಿಂದ ನಿನ್ಗೆ ಭಯ ಆಗಿದೆ. ಒಂದು ವೇಳೆ ಈ ವಿಷಯನ ಫ್ಲಾರೆನ್ಸ್ ಯಾರಿಗಾದ್ರೂ ಹೇಳಿದ್ರೆ ನಿನ್ ಕೆಲ್ಸ ಹೋಗ್ತಿತ್ತು. ಅದೇ ನೀನು ಫ್ಲಾರೆನ್ಸ್ ನ ಕೊಲ್ಲೋದಕ್ಕೆ ದೊಡ್ಡ ಮೋಟಿವ್ ಅಂತ. ಡಾಫ್ನಿ ಅಳ್ತಾ ಮೇಬಲ್ ಹಾಗೂ ಅಗಾಥ ಅವರಿಗೆ ಬೈದು ಅಲ್ಲಿಂದ ಹೋಗ್ತಾಳೆ. ಅಗಾಥ ಮಹಡಿಗೆ ಹೋಗಿ ಮೇಬಲ್ ಅವರ ಥಿಂಗ್ಸ್ ಎಲ್ಲ ಚೆಕ್ ಮಾಡ್ತಾರೆ. ಆಗ ಒಂದು ವಾರ್ಡ್ರೋಬ್ ಒಳಗಡೆ ಮೇಬಲ್ ಹೈಡ್ ಆಗಿರೋದನ್ನ ನೋಡ್ತಾರೆ. ಅಗಾಥ ಹೇಳಿದ್ದು ಸುಳ್ಳು ಅಂತ ಗೊತ್ತಾದ್ಮೇಲೆ ರ್ಯಾಂಡಾಲ್ಫ್ ಇವರ ಕೇಸ್ ಫೈಲ್ ನ ಮೇಬಲ್ ರೂಮ್ಗೆ ಬಂದು ತಗೊಂಡೋಗಿದ್ದಾರೆ. ಆಗ್ಲೇ ಮೇಬಲ್ ವಾರ್ಡ್ರೋಬ್ ಒಳಗಡೆ ಹೋಗಿ ಹೈಡ್ ಆಗಿರ್ತಾರೆ. ರ್ಯಾಂಡಾಲ್ಫ್ ಹೋದ್ಮೇಲೆ ಬೇರೊಬ್ಬ ವ್ಯಕ್ತಿ ಮೇಬಲ್ ರೂಮ್ಗೆ ಬಂದು ಹೋಗಿದ್ದಾನೆ. ಆದ್ರೆ ಅವನು ಏನು ತಗೊಂಡೋಗಿಲ್ಲ. ಮೇಬಲ್ ವಾರ್ಡ್ರೋಬ್ ಇಂದ ಹೊರಗಡೆ ಬಂದು ನೋಡಿದಾಗ ಪಿಲ್ಲೋ ಅಡಿಯಲ್ಲಿ ಈ ಗನ್ ಸಿಕ್ಕಿದೆ. ಯಾರೋ ಮೇಬಲ್ ನ ಫ್ರೇಮ್ ಮಾಡೋದಕ್ಕೆ ಈ ಸೆಟಪ್ ಮಾಡಿದ್ದಾರೆ. ಈ ಭಯದಲ್ಲೇ ವಾರ್ಡ್ರೋಬ್ ಒಳಗಡೆ ಹೋಗಿ ಹೈಡ್ ಆಗಿದ್ದಾರೆ. ಅಗಾಥ ಬರುವಾಗ ಡಾಫ್ನಿ ಸ್ಟೆಪ್ಸ್ ಹತ್ರ ಕೂತಿದ್ಲು. ಸೊ ಹಾಗಾದ್ರೆ ಅವಳೆ ಗನ್ ತಂದು ಇಲ್ಲಿ ಇಟ್ಟಿರ್ಬೋದು ಅಂತ ಗೆಸ್ ಮಾಡ್ತಾರೆ. ಡಾಫ್ನಿನೇ ಅವ್ರ ತಂದೆನ ಸಾಯಿಸಿರ್ಬೋದು. ಹಾಗಾದ್ರೆ ಫ್ಲಾರೆನ್ಸ್ ನ ಕೊಲೆ ಮಾಡಿದ್ದು ಕೂಡ ಡಾಫ್ನಿನೇ ಅಂತ ಅಗಾಥ ಗೆಸ್ ಮಾಡ್ತಾರೆ. ಆದ್ರೆ ಡಾಫ್ನಿ ಈ ಕೊಲೆ ಮಾಡಿರೋದಕ್ಕೆ ಸಾಧ್ಯ ಇಲ್ಲ. ನಾವು ಹುಡುಕ್ತಾ ಇರೋ ಕಿಲ್ಲರ್ ಒಬ್ಬ ಮೇಲ್ ಅಂತ ಮೇಬಲ್ ಹೇಳ್ತಾರೆ. ಸರಿ, ಫ್ಲಾರೆನ್ಸ್ ಅವರ ಡೈರಿಯಲ್ಲಿ ಬೇರೆ ಏನಾದ್ರೂ ಕ್ಲೂ ಸಿಗುತ್ತಾ ಅಂತ ಚೆಕ್ ಮಾಡ್ತಾರೆ. ಅದರಲ್ಲಿ ಅವರು 1980ರಲ್ಲಿ ಒಬ್ರು ಜರ್ಮನ್ ಸೋಲ್ಜರ್ ನ ಸೇವ್ ಮಾಡಿದ್ರು ಅಲ್ವಾ, ಅದ್ರ ಬಗ್ಗೆ ಡೀಟೇಲ್ಸ್ ಇದೆ. ಸೊ ಹಾಗಾದ್ರೆ ಆ ಜರ್ಮನ್ ಸೋಲ್ಜರ್ರೇ ಕಿಲ್ಲರ್ ಆಗಿರ್ಬೋದಾ ಅಂತ ಅಗಾಥ ಯೋಚನೆ ಮಾಡ್ತಾ ಇದ್ದಾರೆ. ಅಸಿಸ್ಟೆಂಟ್ ಅಗಾಥ ಅವ್ರನ್ನ ಹುಡುಕ್ತಾ ಇನ್ಸ್ಪೆಕ್ಟರ್ ಜೊತೆ ಮೇಬಲ್ ರೂಮ್ಗೆ ಬರ್ತಾರೆ. ಮೇಬಲ್ ಕೈಯಲ್ಲಿ ಗನ್ ಇರೋದು ನೋಡಿ ಮೇಬಲ್ ನ ಅರೆಸ್ಟ್ ಮಾಡ್ತಾರೆ. ಈಗ ಇನ್ಸ್ಪೆಕ್ಟರ್ ಒಂದು ವಿಷಯ ಹೇಳ್ತಾರೆ. ಅವರಿಗೆ ಆಲ್ರೆಡಿ ಇವರೇ ಅಗಾಥ ಅನ್ನೋ ವಿಷಯ ಗೊತ್ತಾಗಿದೆ. ಇದನ್ನ ಕೇಳಿ ಅಗಾಥಗೆ ಶಾಕ್ ಆಗುತ್ತೆ. ಅಗಾಥ ಅವರ ಮೇಯರ್ ಕೊಟ್ಟಿದ್ದ ಇನ್ಫಾರ್ಮೇಶನ್ ಹಾಗೂ ಪೇಪರ್ ನಲ್ಲಿ ಅಗಾಥ ಅವರ ಫೋಟೋ ಇಟ್ಕೊಂಡು ಇವರು ಎಂಕ್ವೈರಿ ಮಾಡಿದಾಗ ಇವರೇ ಅಗಾಥ ಅನ್ನೋದು ಪೊಲೀಸರಿಗೆ ಗೊತ್ತಾಗಿದೆ. ಆಗ ಅಗಾಥ ಹೇಳ್ತಾರೆ, ಡಾಫ್ನಿನೇ ಅವ್ರ ತಂದೆನ ಸಾಯಿಸಿದ್ದು ಅಂತ. ಅದು ನನ್ಗೂ ಗೊತ್ತು, ಯಾಕಂದ್ರೆ ಕೊಲೆ ನಡೆದಾಗ ರೂಮ್ ನಲ್ಲಿ ಇದ್ದಿದ್ದು ಡಾಫ್ನಿ ಮಾತ್ರ. ಅವಳ ಕೈಗೆ ಗಾಯ ಆಗಿತ್ತು, ಯಾಕಂದ್ರೆ ಗನ್ನನ್ನ ರಾಂಗ್ ಪೊಸಿಷನ್ ನಲ್ಲಿ ಇಟ್ಟು ಶೂಟ್ ಮಾಡಿದ್ರಿಂದ. ಡಾಫ್ನಿ ತಂದೆ ಕೈಯಲ್ಲಿ ಬೆಲ್ಟ್ ಇತ್ತು, ಅಂದ್ರೆ ಅವರು ಡಾಫ್ನಿಗೆ ಹೊಡೆದಿದ್ದಾರೆ. ಇದು ಪದೇ ಪದೇ ನಡೆದಿದೆ ಅನ್ಸುತ್ತೆ. ಅದಕ್ಕೆ ಇವತ್ತು ಫ್ರಸ್ಟ್ರೇಟ್ ಆಗಿ ಅವ್ರ ತಂದೆ ಗನ್ನಿಂದಾನೆ ಅವರಿಗೆ ಶೂಟ್ ಮಾಡಿದ್ದಾಳೆ. ಇಷ್ಟು ಗೊತ್ತಿದ್ರೂನು ಇನ್ಸ್ಪೆಕ್ಟರ್ ಡಾಫ್ನಿನ ಅರೆಸ್ಟ್ ಮಾಡದೆ ಯಾಕೆ ಮೇಬಲ್ ನ ಅರೆಸ್ಟ್ ಮಾಡಿದ್ದಾರೆ ಅಂದ್ರೆ ಡಾಫ್ನಿ ಮಾಡಿರೋದು ಸೆಲ್ಫ್ ಡಿಫೆನ್ಸ್ ಗೋಸ್ಕರ. ಜಡ್ಜ್ ಅವಳಿಗೆ ಶಿಕ್ಷೆ ಕೊಡೋದಿಲ್ಲ, ಅದಕ್ಕೆ ಅವಳನ್ನ ನಿಧಾನವಾಗಿ ಅರೆಸ್ಟ್ ಮಾಡೋಣ ಅಂತ ಸುಮ್ನಾಗಿದ್ದಾರೆ. ಮೇಬಲ್ ನ ಅರೆಸ್ಟ್ ಮಾಡಿದ್ದು ಅಗಾಥ ಅವರ ಈ ಡಿಟೆಕ್ಟಿವ್ ಡ್ರಾಮಾನ ನಿಲ್ಸೋದಕ್ಕಂತೆ. ಅಗಾಥ ಮೇಬಲ್ ಅವರ ಫೀಲಿಂಗ್ಸ್ ಬಗ್ಗೆ ಇನ್ಸ್ಪೆಕ್ಟರ್ಗೆ ಹೇಳ್ತಾರೆ. ಅದಕ್ಕೆ ಫ್ಲಾರೆನ್ಸ್ ಅವ್ರನ್ನ ಕೊಲೆ ಮಾಡಿರೋ ಕಿಲ್ಲರ್ ನ ಕಂಡು ಹಿಡಿಯೋದಕ್ಕೆ ಇನ್ಸ್ಪೆಕ್ಟರ್ ಅಗಾಥ ಅವರಿಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾರೆ. ಅಗಾಥ ಅವರ ಪ್ಲಾನ್ ಪ್ರಕಾರ ಮೇಬಲ್ ಅವರೇ ಡಾಫ್ನಿ ಅವ್ರ ತಂದೆನ ಕೊಲೆ ಮಾಡಿದ್ದು ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಅದಕ್ಕೆ ಕಾರಣ ಡಾಫ್ನಿನೇ ಫ್ಲಾರೆನ್ಸ್ ನ ಕೊಲೆ ಮಾಡಿರೋದು ಅಂತ ಮೇಬಲ್ ಗೆಸ್ ಮಾಡಿದ್ದಾರೆ. ಊಟ ಆದ್ಮೇಲೆ ಸ್ಟೇಟ್ಮೆಂಟ್ ಕೊಟ್ಟು ಎಲ್ಲರೂ ಹೋಗಿ ಅಂತ. ಡಾಫ್ನಿಯಲ್ಲಿ ಅಂತ ಅಗಾಥ ಕೇಳ್ತಾರೆ. ಆಗ ಪಮಿಲಾ ಅವಳಿಗೆ ಹುಷಾರಿಲ್ಲ ಅಂತ ಹೇಳ್ತಾರೆ. ಕಟ್ ಮಾಡಿದ್ರೆ ಅಗಾಥ ಡಾಫ್ನಿ ರೂಮ್ಗೆ ಹೋಗ್ತಾರೆ. ಈಗ ಗೊತ್ತಾಗೋದು ಏನಂದ್ರೆ ಅಗಾಥ ಇವಳ ಜೊತೆ ಸಪರೇಟ್ ಆಗಿ ಮಾತಾಡ್ಬೇಕು ಅಂತ ಹೇಳಿದ್ದನ್ನ ಇನ್ಸ್ಪೆಕ್ಟರ್ ಇವಳಿಗೆ ಹೇಳಿದ್ದಾರೆ. ಅದಕ್ಕೆ ಇವಳು ಊಟಕ್ಕೆ ಬರ್ದೆ ಇಲ್ಲೇ ವೇಟ್ ಮಾಡಿದ್ದಾಳೆ. ಡಾಫ್ನಿ ಅವ್ರ ತಂದೆ ಒಳ್ಳೆಯವರಲ್ಲ, ಇವ್ರ ತಾಯಿಗೂ ತುಂಬಾ ತೊಂದರೆ ಕೊಟ್ಟಿದ್ದಾರೆ, ಇವಳಿಗೂ ತುಂಬಾ ಟಾರ್ಚರ್ ಮಾಡಿದ್ರು. ಅದಕ್ಕೇನೆ ಡಾಫ್ನಿ ಅವ್ರನ್ನ ಕೊಲೆ ಮಾಡಿದ್ದಾಳೆ. ಇದೆಲ್ಲ ಪ್ಲಾನ್ ಮಾಡಿ ಕೊಲೆ ಮಾಡಿದ್ದಲ್ಲ, ಹೀಟ್ ಆಫ್ ದ ಮೂವ್ಮೆಂಟ್ ಅಲ್ಲಿ ನಡೆದೋಯ್ತು. ಆದ್ರೆ ಮೇಬಲ್ ರೂಮ್ ನ ಪಿಲ್ಲೋ ಅಡಿಯಲ್ಲಿ ಗನ್ ಇಟ್ಟಿರೋದು ಇವಳೆ. ಆದ್ರೆ ಅದು ಇವಳು ಪ್ಲಾನ್ ಅಲ್ಲ, ಯಾರೋ ಇವಳಿಗೆ ಬ್ಲಾಕ್ ಮೇಲ್ ಮಾಡಿದ್ದಾರೆ. ಆ ಬ್ಲಾಕ್ ಮೇಲ್ ಮಾಡಿದ್ದವರು ಕೊಟ್ಟಿದ್ದ ಪೇಪರ್ ನ ಅಗಾಥಗೆ ಕೊಡ್ತಾಳೆ. ಆ ಪೇಪರ್ ನಲ್ಲಿ ಏನ್ ಬರ್ದಿದ್ಯೋ ಅದನ್ನೇ ಡಾಫ್ನಿ ಮಾಡಿದ್ದಾಳೆ. ಸೊ ಮೇಬಲ್ ನ ಫ್ರೇಮ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದು ಡಾಫ್ನಿ ಅಲ್ಲ,
ಅಗಾತ ಡೈನಿಂಗ್ ಹಾಲ್ಗೆ ಬಂದ ತಕ್ಷಣ ಝಾಕಿಗೆ ಹೇಳ್ತಾರೆ ಡ್ಯಾಫ್ನಿಗೆ ಫುಡ್ ತಗೊಂಡು ಹೋಗು ಅಂತ. ಝಾಕಿ ಫುಡ್ ತಗೊಂಡು ಹೋಗ್ತಾರೆ. ಟ್ರಾವಿಸ್ ಇಲ್ಲಿ ಇಲ್ಲ. ಇನ್ಸ್ಪೆಕ್ಟರ್ ಅವನ್ನ ಎಂಕ್ವೈರಿ ಮಾಡೋದಕ್ಕೆ ಹೊರಗಡೆ ಕರ್ಕೊಂಡು ಹೋಗಿದ್ದಾರೆ. ಅಗಾತ ರ್ಯಾಂಡಾಲ್ಫ್ ನ ನೋಡಿ ಫ್ಲಾರೆನ್ಸ್ ಅವರ ಥಿಂಗ್ಸ್ ಮೇಬಲ್ ಹತ್ರನೇ ಇದೆ, ನಿಮ್ಗೆ ಬೇಕಾದ್ರೆ ತಗೊಳ್ಳಿ ಅಂತ. ಸೊ ಅವರು ಕೂಡ ಡೈನಿಂಗ್ ಹಾಲ್ ಇಂದ ಹೊರಗಡೆ ಹೋಗ್ತಾರೆ. ಕೊನೆಯದಾಗಿ ಪಮಿಲಾ ಹಾಗೂ ಅವ್ರ ಮಗ ಮಾತ್ರ ಇದ್ದಾರೆ. ಊಟ ಆದ್ಮೇಲೆ ಡ್ಯಾಫ್ನಿನ ನೋಡ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಇನ್ಸ್ಪೆಕ್ಟರ್ ಹಾಗೂ ಅಗಾತ ಪ್ರತಿಯೊಬ್ಬರನ್ನ ಸಪರೇಟ್ ಆಗಿ ಎಂಕ್ವೈರಿ ಮಾಡ್ತಾರೆ. ಫ್ಲಾರೆನ್ಸ್ ಕೇಸ್ ಅನ್ನ ಎಂಕ್ವೈರಿ ಮಾಡ್ತಾ ಇದ್ದೀವಿ ಅಂತ ಹೇಳ್ದೆ ಎಂಕ್ವೈರಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕಿಲ್ಲರ್ ಅಲರ್ಟ್ ಆಗ್ಬಾರ್ದು ಅಂತ. ಬೇರೆಯವ್ರ ಜೊತೆ ಎಂಕ್ವೈರಿ ಮಾಡೋದನ್ನ ನಮ್ಗೆ ತೋರ್ಸೋದಿಲ್ಲ. ಸ್ವಲ್ಪ ಸಮಯದ ನಂತರ ಅಗಾತ ಡ್ಯಾಫ್ನಿ ರೂಮ್ಗೆ ಹೋಗ್ತಾರೆ. ಅಲ್ಲಿ ಪಮಿಲಾ ಹಾಗೂ ಅವ್ರ ಮಗ ಮಾತ್ರ ಇದ್ದಾರೆ, ಡ್ಯಾಫ್ನಿ ಇಲ್ಲ. ಅಗಾತ ಅವ್ರನ್ನ ನೋಡಿ ಡ್ಯಾಫ್ನಿ ಎಲ್ಲಿ ಅಂತ ಪಮಿಲಾ ಕೇಳ್ತಾರೆ. ಅಗಾತ ಪಮಿಲಾ ಅವ್ರ ಮಗನ ನೋಡಿ ಫ್ಲಾರೆನ್ಸ್ ನ ಯಾಕೆ ಕೊಲೆ ಮಾಡ್ದೆ ಅಂತ. ಪಮಿಲಾಗೆ ಕೋಪ ಬರುತ್ತೆ. ನೀನು ಏನ್ ಮಾತಾಡ್ತಾ ಇದ್ಯಾ, ನಾವು ಇಲ್ಲಿಂದ ಹೋಗ್ತೀವಿ ಅಂತ ಅಲ್ಲಿಂದ ಹೊರಡುವಾಗ ಅಗಾತ ಪಮಿಲಾಗೆ ಹೇಳ್ತಾರೆ ನೀನೇ ಫ್ಲಾರೆನ್ಸ್ ಇದ್ದ ಕಂಪಾರ್ಟ್ಮೆಂಟ್ ನ ಪಕ್ಕದ ಕಂಪಾರ್ಟ್ಮೆಂಟ್ ನಲ್ಲಿ ಇದ್ದೆ ಅಂತ. ಪಮಿಲಾ ಗಾಬರಿ ಆಗ್ತಾರೆ. ಪಮಿಲಾ ಅವ್ರ ಮಗನ್ ಮೇಲೆ ಹೇಗೆ ಡೌಟ್ ಬಂತು ಅಂದ್ರೆ ಪೊಲೀಸರ ಹತ್ರ ಇದ್ದ ಮುಖ್ಯವಾದ ಎವಿಡೆನ್ಸ್ ಅಂದ್ರೆ ಕ್ರೈಮ್ ಸೀನ್ ನಲ್ಲಿ ಸಿಕ್ಕಿದ್ದ ಫುಟ್ ಪ್ರಿಂಟ್. ಅದು ಅಮೆರಿಕ ಇಂದ ರಿಟರ್ನ್ ಬಂದ ಬ್ರಿಟಿಷ್ ಆರ್ಮಿಯಲ್ಲಿ ಇರುವ ವ್ಯಕ್ತಿಗಳು ಯೂಸ್ ಮಾಡೋ ಟ್ರೆಂಚ್ ಬೂಟ್ ನ ಪ್ರಿಂಟ್ ಆಗಿರುತ್ತೆ. ಪಮಿಲಾ ಅವ್ರ ಮಗ ಕೂಡ ಅಮೆರಿಕ ಇಂದ ರಿಟರ್ನ್ ಬಂದವನೇ, ಆದ್ರೆ ಅವನು ಆರ್ಮಿಯಲ್ಲಿ ಸೋಲ್ಜರ್ ಆಗಿರ್ಲಿಲ್ಲ, ಪ್ರೀಸ್ಟ್ ಆಗಿದ್ದ. ಜೊತೆಗೆ ಅವನ್ ಫುಟ್ ಸೈಜ್ ಚಿಕ್ಕದು. ಸೊ ಆ ಕ್ರೈಮ್ ಸೀನ್ ನಲ್ಲಿ ಸಿಕ್ಕಿದ್ದ ಫುಟ್ ಪ್ರಿಂಟ್ ಜೊತೆ ಮ್ಯಾಚ್ ಆಗೋ ಸಾಧ್ಯತೆ ಇದೆ. ಫ್ಲಾರೆನ್ಸ್ ಮನೆಗೆ ಹೋಗೋದಕ್ಕೆ ಟ್ರೈನ್ ಹತ್ತಿದ್ದಾರೆ. ಅದರಿಂದಾನೇ ಮೇಬಲ್ ಹಾಗೂ ಪೊಲೀಸರಿಗೆ ಇವ್ರ ಮೇಲೆ ಡೌಟ್ ಬಂದಿಲ್ಲ. ಫ್ಲಾರೆನ್ಸ್ ಇದೇ ಟ್ರೈನ್ ನಲ್ಲೇ ಬರ್ತಾ ಇದ್ದಾರೆ, ಇದೇ ಕಂಪಾರ್ಟ್ಮೆಂಟ್ ನಲ್ಲೇ ಇರ್ತಾರೆ ಅಂತ ಇವ್ರಿಗೆ ಮಾತ್ರ ಗೊತ್ತಿತ್ತು. ಜೊತೆಗೆ ಕಿಲ್ಲರ್ ಬ್ರೌನ್ ಡ್ರೆಸ್ ಹಾಕೊಂಡು ಲಾಸ್ಟ್ ಮಿನಿಟ್ ನಲ್ಲಿ ಟ್ರೈನ್ ಹತ್ತಿದ್ದು, ನಂತರ ಬ್ಲೂ ಡ್ರೆಸ್ ನಲ್ಲಿ ಹೊರಗಡೆ ಬಂದಿದ್ದು. ಇದಕ್ಕೆ ಕಾರಣ ಪಮಿಲಾ ಫಸ್ಟ್ ಫ್ಲಾರೆನ್ಸ್ ಅವರ ಕಂಪಾರ್ಟ್ಮೆಂಟ್ ಗೆ ಹೋಗಿ ಅಲ್ಲಿ ಒಂದು ಬ್ಲೂ ಡ್ರೆಸ್ ನ ಹೈಡ್ ಮಾಡಿ ಇಟ್ಟಿದ್ದಾರೆ. ಅದನ್ನೇ ಪಮಿಲಾ ಅವ್ರ ಮಗ ಹಾಕೊಂಡು ಬಂದಿರ್ತಾನೆ. ಫ್ಲಾರೆನ್ಸ್ ನ ಕೊಲೆ ಮಾಡೋದಕ್ಕೆ ಮೋಟಿವ್ ಏನು ಅಂತ ನೋಡೋದಾದ್ರೆ ಮೇಬಲ್ ಒಂದು ಸೀನ್ ನಲ್ಲಿ ಹೇಳಿರ್ತಾರೆ ಅಲ್ವಾ, 1918 ನಲ್ಲಿ ಒಬ್ರು ಜರ್ಮನ್ ಸೋಲ್ಜರ್ ಇವ್ರ ಕ್ಯಾಂಪ್ ಗೆ ಬಂದಿದ್ದಾರೆ, ಎಲ್ಲರೂ ಅವನು ಸಾಯ್ಲಿ ಅಂತ ಹೇಳಿರ್ತಾರೆ. ಆದ್ರೆ ಬ್ರಿಟಿಷ್ ಅವರಾಗಿದ್ದ ಫ್ಲಾರೆನ್ಸ್ ಅವ್ರಿಗೆ ಟ್ರೀಟ್ ಮಾಡಿ ಸೇವ್ ಮಾಡಿರ್ತಾರೆ. ಆ ಜರ್ಮನ್ ಸೋಲ್ಜರ್ ಪಮಿಲಾ ಅವ್ರ ಮೊದಲನೇ ಮಗನ್ನ ಶೂಟ್ ಮಾಡಿ ಸಾಯಿಸಿರ್ತಾನೆ. ಅವತ್ತೇ ಆ ಜರ್ಮನ್ ಸೋಲ್ಜರ್ ನ ಸಾಯೋದಕ್ಕೆ ಬಿಟ್ಟಿದ್ರೆ ಇಷ್ಟೊತ್ತಿಗೆ ನನ್ ಮಗ ಜೀವಂತವಾಗಿ ಇರ್ತಿದ್ದ ಅಂತ ಯೋಚನೆ ಮಾಡಿ ಪಮಿಲಾ ಹಾಗೂ ಅವರ ಎರಡನೇ ಮಗನಿಗೆ ಫ್ಲಾರೆನ್ಸ್ ಮೇಲೆ ಕೋಪ ಬಂದಿದೆ. ಕಿಲ್ಲರ್ ಫ್ಲಾರೆನ್ಸ್ ಗೆ ಹೇಳಿದ್ದ ಅಲ್ವಾ ಎಲ್ಲರನ್ನ ಸೇವ್ ಮಾಡೋದಕ್ಕೆ ಆಗಲ್ಲ ಅಂತ, ಅದು ಇದೇ ಕಾರಣಕ್ಕೆ ಹೇಳಿರ್ತಾನೆ. ಜರ್ಮನ್ ಸೋಲ್ಜರ್ ನ ಸೇವ್ ಮಾಡಿದ್ದಕ್ಕೋಸ್ಕರ ಫ್ಲಾರೆನ್ಸ್ ನ ಕೊಲೆ ಮಾಡಿದ್ದಾರೆ. ಆಗಾತ ಮೋಟಿವ್ ಹಾಗೂ ಎವಿಡೆನ್ಸ್ ನ ಡೀಟೇಲ್ ಆಗಿ ಹೇಳಿದ್ರುನು ಪಮಿಲಾ ಏನು ಗೊತ್ತಿಲ್ಲದೆ ಇರೋ ಹಾಗೆ ಡ್ರಾಮಾ ಮಾಡ್ತಾ ಇದ್ದಾರೆ. ಆಗ ಪಮಿಲಾ ಅವ್ರ ಮಗ ಫ್ಲಾರೆನ್ಸ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಏನ್ ಕಾರಣ ಅಂತ ಅವನ್ ಫೇವರ್ ಆಗಿ ಮಾತಾಡಿ ಅಗಾತ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆಗ ಪಕ್ಕದ ರೂಮ್ ಇಂದ ಇದನ್ನೆಲ್ಲ ಕೇಳಿಸ್ಕೊಳ್ತಿದ್ದ ಇನ್ಸ್ಪೆಕ್ಟರ್ ಹಾಗೂ ಟ್ರಾವಿಸ್ ಸೇರಿದಂತೆ ಎಲ್ಲರೂ ಅಲ್ಲಿಗೆ ಬರ್ತಾರೆ. ಟ್ರಾವಿಸ್ ಪಮಿಲಾ ಅವ್ರ ಮಗನಿಗೆ ಸರಿಯಾಗಿ ಹೊಡಿತಾನೆ. ಪಮಿಲಾಗೆ ಶಾಕ್ ಆಗುತ್ತೆ. ಎವಿಡೆನ್ಸ್ ಇಲ್ದೆ ನಮ್ನ ಅರೆಸ್ಟ್ ಮಾಡೋದಕ್ಕೆ ಆಗಲ್ಲ ಅಂತ. ಇನ್ಸ್ಪೆಕ್ಟರ್ ಹೇಳ್ತಾರೆ ಡ್ಯಾಫ್ನಿ ತಂದೆ ಮರ್ಡರ್ ಕೇಸ್ ನಲ್ಲಿ ನಿಮ್ಮಿಬ್ಬರನ್ನ ಅರೆಸ್ಟ್ ಮಾಡ್ತೀನಿ. ಪಮಿಲಾನೆ ಡ್ಯಾಫ್ನಿ ತಂದೆ ಬ್ಯಾಗ್ ಇಂದ ಗನ್ ತೆಗ್ದಿರೋದು ಅದನ್ನ ನಾನು ನೋಡಿರೋದಾಗಿ ಝಾಕಿ ಸುಳ್ಳು ಸಾಕ್ಷಿ ಹೇಳ್ತಾರೆ. ನೆಕ್ಸ್ಟ್ ಡ್ಯಾಫ್ನಿನ ಬ್ಲಾಕ್ ಮೇಲ್ ಮಾಡೋದಕ್ಕೆ ಒಂದು ಪೇಪರ್ ನ ಡ್ಯಾಫ್ನಿ ರೂಮ್ ನಲ್ಲಿ ಪಮಿಲಾ ಇಟ್ಟಿದ್ದನ್ನ ನಾನು ನೋಡಿದ್ದೀನಿ ಅಂತ ರ್ಯಾಂಡಾಲ್ಫ್ ಕೂಡ ಸುಳ್ಳು ಸಾಕ್ಷಿ ಹೇಳ್ತಾರೆ. ಕೊನೆಯದಾಗಿ ನಮ್ ತಂದೆನ ಕೊಲೆ ಮಾಡಿದ್ದ ಕಿಲ್ಲರ್ ನ ನಾನು ನೋಡಿದ್ದೀನಿ, ಅದು ಪಮಿಲಾ ಅವ್ರ ಮಗನೇ ಅಂತ ಡ್ಯಾಫ್ನಿ ಕೂಡ ಒಂದು ಸುಳ್ಳು ಸಾಕ್ಷಿ ಹೇಳ್ತಾಳೆ. ಇನ್ಸ್ಪೆಕ್ಟರ್ ಪಮಿಲಾ ಹಾಗೂ ಅವ್ರ ಮಗನ್ನ ಅರೆಸ್ಟ್ ಮಾಡ್ತಾರೆ. ಅಗಾತ ಅವ್ರನ್ನ ಇನ್ಸ್ಪೆಕ್ಟರ್ ಅವ್ರ ಮನೆಗೆ ಡ್ರಾಪ್ ಮಾಡ್ತಾರೆ. ಅಗಾತ ಕಾರ್ ನಲ್ಲಿ ಹೋಗುವಾಗ ಆಕ್ಸಿಡೆಂಟ್ ಆಗಿ ನಂತರ ಮೆಮೊರಿ ಲಾಸ್ ಆಗಿದೆ ಅಂತ ಸುಳ್ಳು ಹೇಳ್ತಾರೆ. ಅದು ನ್ಯೂಸ್ ಪೇಪರ್ ನಲ್ಲೂ ಪಬ್ಲಿಷ್ ಆಗಿದೆ. ಸೊ ಊರಿನ ಜನರಿಗೆ ಅಗಾತ ಮಾಡಿದ್ದ ಡಿಟೆಕ್ಟಿವ್ ಕೆಲಸದ ಬಗ್ಗೆ ಗೊತ್ತೇ ಇಲ್ಲ. ಅಗಾತ ಇದನ್ನ ಒಂದು ನಾವೆಲ್ ಆಗಿ ಬರೀತಾರೆ. ಹಸ್ಬೆಂಡ್ ಗೆ ಡಿವೋರ್ಸ್ ಕೂಡ ಕೊಡ್ತಾರೆ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಈ ಸೀರೀಸ್ ನಲ್ಲಿ ಇನ್ನೂ ಕೆಲವು ಪಾರ್ಟ್ಸ್ ಇದೆ. ಆ ಪಾರ್ಟ್ ಗಳ ಎಕ್ಸ್ಪ್ಲನೇಷನ್ ಬೇಕಂದ್ರೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.